ಮೊನ್ನೆ ನಮ್ಮ ಬೇಲೂರು ಸುರೇಶು ನಮ್ಮ DCM ಅವರಿಗೆ ಬಾವಿ ಮುಖ್ಯಮಂತ್ರಿಗಳು ಅಂದ ತಕ್ಷಣ 50 ಕೋಟಿ ಶಾಂಕ್ಷನ್ ಮಾಡಿದ್ರು. ಗುರು ಎತ್ತಿನ ಒಳ್ಳೆ ಕೇಳಿ ಇಲ್ಲೆಲ್ಲ ಇರ್ಬೇಕು ಸುರೇಶ. 50 ಕೋಟಿ ನಾನು ಓದೆ ಅಲ್ಲಿ ಮುಗಿಸ್ಕೊಂಡು ಖುಷಿ ಆಗ್ಬಿಟ್ಟವ್ರೆ. ಯಾವಾಗ ಬಾವಿ ಮುಖ್ಯಮಂತ್ರಿ ಆಗ್ತೀರ ಅಂತ ಹೇಳಿಲ್ಲ ಬುದ್ಧಿವಂತ ಅವನು. 50 ಕೋಟಿ. ಇವತ್ತು ಕೇಂದ್ರ ಸರ್ಕಾರನ ಬರೀ ಟೀಕೆ ಮಾಡ್ತೀವಲ್ಲ ನಾವು. ಟೋಲ್ ಮುಖಾಂತರ ವಾಪಸ್ಸು ನೀವು ಬೆಂಗಳೂರಲ್ಲಿ ಏನಾದ್ರು ಟೋಲ್ ಹಾಕ್ಬಿಟ್ರೆ ಯಾರು ಫ್ಲೈಓವರ್ ಮೇಲೆ ಹೋಗ್ತಾರೆ, ಯಾರು ಟನಲ್ ರೋಡ್ ಹೋಗ್ತಾರೆ? ಅಧ್ಯಕ್ಷರೇ 5 ರೂಪಾಯಿ ಕೊಟ್ಟು ಯೂರಿನಲ್ಸ್ಗೆ ಹೋಗಲ್ಲ, ಒಳಗಡೆಗೆ ಗೋಡೆಗೆ ಹೋಗ್ತಾರೆ. ನೋಡ್ರಿ ನೀವು ಎಲ್ಲಿ ಬೇಕಾದ್ರೂ 5 ರೂಪಾಯಿ ಖರ್ಚು ಮಾಡಲ್ಲ ಕೆಲವರೆಲ್ಲ ಕೂಡ. ಇನ್ನು ದಿನಕ್ಕೆ 1,500 ರೂಪಾಯಿ 2,000 ರೂಪಾಯಿ ಕೊಟ್ಟು ಯಾರನ್ನ ಹೋಗ್ತಾರೆ. ಇದು ನಾವು ಹೇಳ್ತಿರೋದು ಯಾಕೆ ವಿರೋಧ ಮಾಡ್ತಾ ಇದ್ದೀವಿ ಅಂದ್ರೆ ಇದಕ್ಕೆ ವಿರೋಧ ಇಲ್ಲ, ನೀವು ಜನಗಳ ಮೇಲೆ ಹೊರೆ ಆಗ್ತಾ ಇದ್ದೀರಲ್ಲ, ಇದಕ್ಕೆ ನಾವು ವಿರೋಧ ಮಾಡ್ತಾ ಇರ್ತಕ್ಕಂಥದ್ದು. ಸರ್ಕಾರ ಅಧ್ಯಕ್ಷರೇ, ಈಗ ನಾವು ಕಾಡಿಬೇಡಿ ಹೋಗ್ತೀವಲ್ಲಿ, ಅವಾಗ ಅಲ್ಲೋಲ್ಲ ಕೂತ್ಕೊಂತೀವಿ. ಏನು ಕೇಳ್ರಿ ಅಣ್ಣ ನನ್ನ ಕ್ಷೇತ್ರ ಗ್ರ್ಯಾಂಟ್ ಕೊಡು, DCM ಅವ್ರ ಹತ್ರ ಹೋಗ್ತೀವಿ, CM ಅವ್ರ ಹತ್ರ ಹೋಗ್ತೀವಿ. ಜನ ಯಾವ ಪಾರ್ಟಿ ಅಂತ ಕೇಳೋದಿಲ್ಲ, ನೀನು MLA ಗೆಲ್ಸಿದ್ದೀವಿ, ನನ್ನ ಕ್ಷೇತ್ರ ತಂದು ಕೆಲಸ ಮಾಡು ಅಂತ ಹೇಳ್ತಾರೆ. ಕಾಲಿಗೆ ಬೀಳ್ತೀವೋ ಕೈಗೆ ಬೀಳ್ತೀವೋ ಎಲ್ಲೋ ಹೋಗಿ ಒಂದಷ್ಟು ಗ್ರ್ಯಾಂಟ್ ತರೋ ಪ್ರಯತ್ನ ಮಾಡ್ತೀವಿ. ಮೊನ್ನೆ ನಮ್ಮ ಬೇಲೂರು ಸುರೇಶು ನಮ್ಮ DCM ಅವರಿಗೆ ಬಾವಿ ಮುಖ್ಯಮಂತ್ರಿಗಳು ಅಂದ ತಕ್ಷಣ 50 ಕೋಟಿ ಶಾಂಕ್ಷನ್ ಮಾಡಿದ್ರು. ಗುರು ಎತ್ತಿನ ಒಳ್ಳೆ ಕೇಳಿ ಇಲ್ಲೆಲ್ಲ ಇರ್ಬೇಕು ಸುರೇಶ. 50 ಕೋಟಿ ನಾನು ಓದೆ ಅಲ್ಲಿ ಮುಗಿಸ್ಕೊಂಡು ಖುಷಿ ಆಗ್ಬಿಟ್ಟವ್ರೆ. ಯಾವಾಗ ಬಾವಿ ಮುಖ್ಯಮಂತ್ರಿ ಆಗ್ತೀರ ಅಂತ ಹೇಳಿಲ್ಲ ಬುದ್ಧಿವಂತ ಅವನು. 50 ಕೋಟಿ. ಇವತ್ತು ಕೇಂದ್ರ ಸರ್ಕಾರನ ಬರೀ ಟೀಕೆ ಮಾಡ್ತೀವಲ್ಲ ನಾವು. ಪಕ್ಕದಲ್ಲಿ ಗೋವಾ ರಾಜ್ಯ ನಮ್ಮ BJPದು ಇರ್ಬೋದು, ಆಂಧ್ರ ಪ್ರದೇಶ NDA ಇರ್ಬೋದು, ಮಹಾರಾಷ್ಟ್ರ NDA ಇರ್ಬೋದು. ಎಷ್ಟು ಸರಿ ನೀವು ಹೋಗಿ ನಮ್ಮ ಬೆಂಗಳೂರಿಗೆ ನೀರಿನ ಸಮಸ್ಯೆ ಆಯ್ತಪ್ಪ, ಒಂದು ಸ್ವಲ್ಪ ಕುಡಿಯೋ ನೀರು ಕೊಡ್ರಿ. ಈಗ ನೋಡಿ ಆಂಧ್ರ ಬಾರ್ಡ್ರು ಬಾಗೇಪಲ್ಲಿವರೆಗೂ ಕೃಷ್ಣಾ ನದಿ ನೀರು ಬಂದ್ಬಿಟ್ಟೈತೆ. ಗೋದಾವರಿ ಪೋಲವರಂ ಈಗಾಗಲೇ ನೀರನ್ನು ತರ್ತಾವ್ರೆ. ಗೌರವಾನ್ವಿತ ಗವರ್ನರು ಆಂಧ್ರದಲ್ಲಿ ಇರ್ತಕ್ಕಂಥವ್ರು ನಮ್ಮ ಕರ್ನಾಟಕದವರು. ನಾನು ಮೊನ್ನೆ ಏನಕ್ಕೋ ಮಾತಾಡಿದೆ, ವಿಶ್ ಮಾಡಿದ್ರು ನನಗೆ ಯಾವುದೋ ಒಂದು ವಿಚಾರಕ್ಕೆ. ಅವ್ರು ಹೇಳಿದ್ರು, ವಿಶ್ವನಾಥ್ ನೀವಾಗಲಿ ನಿಮ್ಮ ಸರ್ಕಾರ ಆಗಲಿ ಒಂದ್ಸರಿ ಬಂದು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಕುಡಿಯೋ ನೀರು ಕೊಡಿ ಅಂತ ಹೇಳಿದ್ರೆ ನಾನು ಬೆಂಬಲ ಕೊಡ್ತೀನಿ, ನನ್ನ ರಾಜ್ಯಕ್ಕೆ ನೀರು ಕೊಡೋದಕ್ಕೆ ನನಗೇನಿದೆಯಲ್ಲ ನಾನು ಮಾತಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ನಾವು ಬರ್ತೀವಿ, ನೀವು ಬನ್ನಿರಿ. ಇವತ್ತು ಮೆಟ್ರೋ ಟ್ರೈನಲ್ಲಿ ಹೋದಾಗ ಸನ್ಮಾನ್ಯ ನರೇಂದ್ರ ಮೋದಿ ಅವರು, ಸಿದ್ದರಾಮಣ್ಣವರು, DK ಶಿವರು ಎಷ್ಟು ಖುಷಿಯಾಗಿ ನಗ್ತಾ ಇದ್ರು. ಈಗಲೂ ಅದು ವೈರಲ್ ಆಗ್ತಾ ಇದೆ. ಯಾಕೆ ನೀವು ಮುಖ್ಯಮಂತ್ರಿ ಇವರು ಪ್ರಧಾನಮಂತ್ರಿಗಳ ಹತ್ರ ಹೋಗಲ್ಲ? ಯಾಕೆ ನಗರಾಭಿವೃದ್ಧಿ ಸಚಿವರ ಹತ್ರ ನೀವು ಹೋಗಲ್ಲ? ಒಂದ್ಸರಿ 2 ಸಾರಿ ಆಗಲಿ ಹೋಗಿ ಕೇಳಿದಾಗ ಖಂಡಿತವಾಗಿ ಗ್ರ್ಯಾಂಟ್ ಕೊಡ್ತಾರೆ. ಬೈತಾ ಬಿದ್ರೆ ದಿನ ಬೆಳಗಾದ್ರೂ ಬೈತಾ ಇದ್ರೆ ಮಾಹಿತಿ ಹೋಗಲ್ವಾ? ಈಗ ನಾವು ಇಲ್ಲಿ ಬೈದ್ರೆ ನಮ್ಗೆ ನಟ್ಟು ಬೋಲ್ಟ್ ಸಡ್ಲ ಮಾಡಾಕ್ತೀನಿ ಅಂತಾರೆ. ನಾವು ಅದಕ್ಕೆ ಬೈಯೋದು ಬಿಟ್ಬಿಟ್ಟು ಗ್ರ್ಯಾಂಟ್ ಕೊಟ್ಟರೆ ಸಾಕಾಗದೆ ನಮ್ಮ ಕ್ಷೇತ್ರಕ್ಕೆ. ನಾವು ಯಾರನ್ನೂ ಟೀಕೆ ಮಾಡಕ್ಕೆ ಹೋಗಲ್ಲ. ಅಧ್ಯಕ್ಷರೇ, ಗೆಲ್ಲೋವರೆಗೂ ನಮ್ಮ ಪಾರ್ಟಿ ಗೆದ್ದ ಮೇಲೆ ಮುಖ್ಯಮಂತ್ರಿಗಳು ನಮ್ಮ ಮುಖ್ಯಮಂತ್ರಿಗಳು, ಇಲ್ಲಿರ್ತಕ್ಕಂಥ ಎಲ್ಲ ಮಂತ್ರಿಗಳು ಇಡೀ ಕರ್ನಾಟಕದ ಮಂತ್ರಿಗಳವರು. ನೀವು ಬರೀ ನಿಮ್ಮ ಶಾಸಕರನ್ನೇ ನೋಡೋದಲ್ಲ, ನಮ್ಮ ಕಡೆನೂ ಗಮನ ಹರಿಸ್ಬೇಕಾಗ್ತದೆ. ಇಲ್ಲ ಅಂತಂದ್ರೆ ಏನು BJPಯವ್ರ ಮನೆ ಮುಂದೆ ಮಾತ್ರ BJPಯವ್ರು ಕಾಂಕ್ರೀಟ್ ಹಾಕ್ತೀವಾ? BJPಯವ್ರು ಮಾತ್ರ ಟನಲ್ ರೋಡಲ್ಲಿ, ಕಾಂಗ್ರೆಸ್ ಅವರು ಮಾತ್ರ ಟನಲ್ ರೋಡಲ್ಲಿ ಹೋಗ್ತಾರಾ? ಇವತ್ತು ಸ್ವಲ್ಪ ತಾರತಮ್ಯ ಇರ್ತದೆ, ಇಲ್ಲ ಅಂತ ಹೇಳಲ್ಲ. ಈಗ ಕಳೆದ 4-5 ವರ್ಷಗಳಿಂದ ಬೆಂಗಳೂರು ಎಷ್ಟು ಹಾಳಾಗಿದೆ ಅಂತ ಹೇಳಿದ್ರೆ, ಅಧ್ಯಕ್ಷ ನೀವು ಒಂದ್ಸರಿ ಒಳಗಡೆ ಹೋಗ್ಬೇಕು, ಮೇನ್ ರೋಡ್ ಬಿಟ್ಬಿಡ್ರಿ ನೀವು. ಇವತ್ತು BBMP GB ಎಲೆಕ್ಷನ್ ಬರ್ತದೆ, ಬಂದಾಗೆಲ್ಲ ಹೋಗ್ತೀವಿ ಒಳಗಡೆಗೆ, ಏನೇನು ಅನಾಹುತಗಳಾಗ್ತವೆ ಅಂತೇಳಿ ಆವಾಗ ಗೊತ್ತಾಗ್ತದೆ ನಮಗೆಲ್ಲ ಕೂಡ. ಇವತ್ತು ಯಾಕೆ ಚುನಾವಣೆಗೆ ನೀವು ಇನ್ನೂ ಮುಂದೆ ನೋಡ್ತಾ ಇದ್ದೀರಿ ಅಂದರೆ ಪರಿಸ್ಥಿತಿ ಬೆಂಗಳೂರಲ್ಲಿ ಆಡಳಿತ ಪಕ್ಷಕ್ಕೆ ಅನುಕೂಲಕರವಾಗಿಲ್ಲ. ರಿಪೋರ್ಟ್ ಇರ್ಬೋದೇನೋ, ನೀವು ಒಂದಷ್ಟು ಸ್ಥಾನಗಳಿಗೆದ್ರೆ ನಮಗೇನು ಅಭ್ಯಂತರ ಇಲ್ಲ. ಇವತ್ತು ನೀವು ಗೆಲ್ಲಬೇಕು ಕೆಲವು ಅಂತಾನೆ ನೀವು GB ಡಿವೈಡ್ ಮಾಡಿರ್ತಕ್ಕಂಥದ್ದು. GB ಆದಮೇಲೆ ಹೇಳ್ತೀವಿ ಏನು ಪರಿಸ್ಥಿತಿ ಅಂತ ಹೇಳಿ. ಪ್ರತಿ GBಗೆ 100 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳವ್ರೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಧ್ಯಕ್ಷತೆ ಮುಖ್ಯಮಂತ್ರಿಗಳು ಮಾಡಿದ್ದು ಏನಕ್ಕೆ ಅಂದರೆ, ಒಂದು 70 ಜನ ಇದ್ದೀವಿ ಸದಸ್ಯರು, MP ಗಳು ಎಲ್ಲರೂ ಸೇರಿ. ಯಾವ GBಗೆ ಗ್ರ್ಯಾಂಟ್ ಕಡಿಮೆ ಆಗ್ತದೋ ಅವಾಗ GOಕ್ಕೆ ಗ್ರ್ಯಾಂಟ್ ಕೊಡ್ತೀವಿ ಅಂತೇಳಿ. ಕೆಲವು GB ಕಾರ್ಪೊರೇಷನ್ಗಳು ದುಡ್ಡು ಜಾಸ್ತಿ ಐತೆ, ಕೆಲವು ಕಾರ್ಪೊರೇಷನಲ್ಲಿ ಸಂಬಳ ಕೊಡೋಕ್ಕೂ ದುಡ್ಡು ಈಗಲೂ ಇಲ್ಲ. 5 ವರ್ಷದಲ್ಲಿ ಕಾರ್ಪೊರೇಷನ್ ಏನು ಬಡ್ಜೆಟ್ ಮಾಡಿದ್ರೆ ನಮ್ಗೆ ಯಾವುದು ತಲುಪಲೂ ಇಲ್ಲ ಕ್ಷೇತ್ರಗಳಿಗೆ. ಯಾಕಂದ್ರೆ ಕೇಳೋರು ಯಾರೂ ಇಲ್ಲ, ಕಾರ್ಪೊರೇಟರ್ಸೇ ಇಲ್ಲ, ಅಧಿಕಾರಿಗಳದೇ ದರ್ಬಾರು. ಅವ್ರದ್ದು ಡಿಸ್ಕ್ರಿಷನರಿ ಗ್ರಾಂಟ್ ಇರ್ತದೆ, ಯಾರಿಗೆ ಬೇಕೋ ಅವ್ರು ಕೊಟ್ಕೊಂತಾರೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನೀವು ಬೆಂಗಳೂರಿಗೆ
ಪ್ರತಿ ವರ್ಷ ಒಂದು 10,000 ಕೋಟಿ ಕೊಡಲಿಲ್ಲ ಅಂತ ಹೇಳಿದ್ರೆ ಬೆಂಗಳೂರು ಕೊಲ್ಯಾಪ್ಸ್ ಆಗ್ತದೆ. ಅಧ್ಯಕ್ಷರ, ಬೆಂಗಳೂರು ಅಂತಕ್ಕಂಥದ್ದು ಕೇವಲ ನಮ್ಮ 28 ಜನ ಶಾಸಕರು 5 ಜನ ಲೋಕಸಭಾ ಸದಸ್ಯರು ಸೇರಿದ್ದಲ್ಲ. ಬೆಂಗಳೂರು ಅಂತಕ್ಕಂಥದ್ದು ಮನುಷ್ಯನಿಗೆ ಹೃದಯ ಯಾಗೋ ಆ ಥರ. ನೀವು ಹೃದಯವನ್ನು ಸರಿಯಾಗಿ ನೋಡ್ಕೊಂಡಿಲ್ಲ ಅಂತಂದ್ರೆ ಇಡೀ ಕರ್ನಾಟಕಕ್ಕೆ ಸಮಸ್ಯೆ ಆಗ್ತದೆ. ಇಡೀ ಕರ್ನಾಟಕಕ್ಕೆ ಸಮಸ್ಯೆ ಆಗ್ತದೆ. ಇವತ್ತು ಇಲ್ಲಿ ಬರ್ತಕ್ಕಂಥ ಟ್ಯಾಕ್ಸ್ 65% ಎಲ್ಲರಿಗೂ ಗೊತ್ತಿರುವಂಥದ್ದೇ. ಇಡೀ ರಾಜ್ಯಕ್ಕೆ ನಾವು ಡಿವೈಡ್ ಮಾಡ್ತೀವಿ. ನಾವ್ಯಾರು ಅಬ್ಜೆಕ್ಷನ್ ಮಾಡಿಲ್ಲ, ಅದು ಪಾಲಿಸಿ ಮಾಡಿಟ್ಟವ್ರೆ. ಆದರೆ ಕೊಟ್ಟಂತ ಬೆಂಗಳೂರಿಗೆ ನೀವು ರಸ್ತೆಗಳಿಗೆ ಡೆವಲಪ್ಮೆಂಟ್ ದುಡ್ಡು ಕೊಡಲಿಲ್ಲ ಅಂತಂದ್ರೆ ಹೆಂಗಿದು? ಕೃಷ್ಣ